ನಮ್ಮ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ಬೇಡವೇ ಬೇಡ. ಸಾರಾಯಿ ಚಟಕ್ಕೆ ನಮ್ಮ ಕುಟುಂಬಗಳು ಬೀದಿಗೆ ಬೀಳುತ್ತಿವೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದಲ್ಲಿ ಸಾರಾಯಿಯಂತಹ ಕೆಟ್ಟ ಚಟದಿಂದ ಗ್ರಾಮದಲ್ಲಿ ಮಿತಿ ಮೀರಿ ಕಳ್ಳತನವಾಗುತ್ತಿವೆ. ಸಾರಾಪುರದ ಎಲ್ಲ ಊರಿನ ಗ್ರಾಮಸ್ಥರ ಮಕ್ಕಳು ಓದುವುದರ ಕಡೆಗೆ ಗಮನ ಕೊಡದೆ ಕೆಟ್ಟ ಚಟಕ್ಕೆ ತುತ್ತಾಗುತ್ತಿದ್ದಾರೆ. ಅದಕ್ಕಾಗಿ ನಮ್ಮ ಗ್ರಾಮದಲ್ಲಿ ಯಾವುದೇ ಸಾರಾಯಿ ಅಂಗಡಿ ಬೇಡವೇ ಬೇಡ ಎಂದು ಗ್ರಾಮಸ್ಥರು ಬೇಸರಗೊಂಡಿದ್ದಾರೆ. ಆಡ್ಕೊಂಡು ನಮ್ಮ ತಮ್ಮ ಎರಡು ಆಡ ಹೋದ್ ಮಾರಿ ಕಿಶನ್ ನಿನ್ನೆ ಎಲ್ಲ ಮಾರಿ ಕಿಶನ್ ರೊಕ್ಕನ ತಂದಿಲ್ಲ. ಅವ್ನು ಆಡ ಮಾರಕ್ಕೋದು ಅಲ್ಲೇ ರೊಕ್ಕ ಆಗೋದ್ರಿಂದ ಆ ಸಿರೆ ಅಂಗಡಿ ಆಗೋದ್ರಿಂದ ರೀ ಮುಂದೆ ಇನ್ನು ಅಂತ ನಮ್ಮಲ್ಲಿ ಆಗಬಾರ್ದು. ಇನ್ನು ಮುಂದೆ ಯಾವಾಗೂ ಆಗಬಾರ್ದು ಸರ್. ಒಟ್ಟು ನಿಮ್ಮಲ್ಲಿ ಸರಾಯಿ ಅಂಗಡಿ ಬೇಡ ಸರ್, ಸಿರೆ ಅಂಗಡಿನ ಬೇಡ ಆಗಿ ಸರ್. ನಿನ್ನೆ ನಮ್ಮಲ್ಲಿ ಕುಡಿದ ಕಿಶನ್ ನಾವು ಕಾಲು ಮುಡ್ಕೊಂಡು ಕೂತಾರೆ ಸರ್. ಏನು ಮಾಡೋದ್ರಿ, ಎಲ್ಲೂ ತರೋ ಹೇಳಿ ರೊಕ್ಕ ದುಡ್ಡು ರೀ ಬಡವ್ರಿ ನಾವು ರೀ. ಮತ್ತು ಹತ್ರ ಕ್ರಾಸ್ನಾಗ ಬಿದ್ದ ಸರಿ ರೊಕ್ಕನೂ ತಕ್ಕೊಂಡಾರು, ಅಲ್ಲೇ ಅಂಗಡಿಯಾಗನೇ ಬಿದ್ದ ಸರಿ. ಅದಕ್ಕೆ ಬಂದ್ ಮಾಡಿಸಬೇಕು ಸರ್. ಸರ್, ಸಾರಾಪುರದಾಗ ಮೊದಲ ಸೆರೆ ಅಂಗಡಿ ಇತ್ತು. ಅದನ್ನೆಲ್ಲ ಊರ ಗ್ರಾಮಸ್ಥರ ಎಲ್ಲರೂ ಪೊಲಿಟಿಷನ್ ಪ್ರತಿಮೆ ಮಾಡಿ ಅದನ್ನ ಬೇರೆ ಕಡೆ ಸ್ಥಳಾಂತರ ಆಗೈತಿ ಈಗ. ಅದೇ ರೀತಿ MSL ಅಂಗಡಿ ಈಗ ಸ್ಟಾರ್ಟ್ ಮಾಡ್ಯಾರ. ಅದರಿಂದ ಏನಾಗೈತಿ, ವಿದ್ಯಾರ್ಥಿಗಳಾಗಲಿ ಊರಿನ ಜನರಾಗಲಿ ಸೆರೆದ ಅಂಗಡಿ ಸಮೀಪ ಇರೋದ್ರಿಂದ ಸೆರೆ ಕುಡಿದ ದುಂದು ವೆಚ್ಚ ಆಗತೈತಿ. ಮತ್ತು ಸೆರೆ ಅಂಗಡಿ ಸ್ಥಳಾಂತರ ಆಗ್ಬೇಕು, ನಮ್ಮ ಸಾರಾಪುರ ಏರಿಯಾದಾಗ ಇರಬಾರ್ದು. ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಮನ್ಯಾಗ ದುಡ್ಡು ತಂದ ರೊಕ್ಕ ಕೊಡೋದ ಗಂಡು ಮಕ್ಕಳೆಲ್ಲ ಕುಡಿದು ಆಗತೈತಿ. ಅದಕ್ಕೆ MSL ಅಂಗಡಿ ಒಟ್ಟು ನಮ್ಮ ಸಾರಾಪುರ ಏರಿಯಾದಾಗ ಬೇಡ, ಬೇರೆ ಕಡೆ ಸ್ಥಳಾಂತರ ಆಗ್ಬೇಕಂತ ನಮ್ಮದು ಎಲ್ಲರದ್ದು ಒಕ್ಕರಲ್ಲ ವಿನಂತಿ. ಸಾರಾಪುರದಲ್ಲಿ MSL ಅಂಗಡಿ ಈಗ ಸ್ಟಾರ್ಟ್ ಆಗಿದೆ. ಆದ್ದರಿಂದ ನಮ್ಮ ಊರಿನ ವಿದ್ಯಾರ್ಥಿಗಳಾಗಲಿ ಊರಿನ ಜನರಲ್ಲಿ ಶರೀರಕ್ಕೆ ಶರೀರ ಹದಗೆಡುವ ಒಂದು ವ್ಯವಸ್ಥೆಯಾಗಿದೆ. ಈ ಮೊದಲು ನಮ್ಮ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ಇತ್ತು. ಆಗ ನಮ್ಮ ಗ್ರಾಮದ ಜನರೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಅಲ್ಲಿಂದ ತೆರವು ಮಾಡಿಸಿದ್ದೆವು. ಈಗ ಮತ್ತೆ ಅದೇ ರೀತಿಯಾಗಿ ಸಾರಾಪುರದಲ್ಲಿ ಹೊಸದಾಗಿ MSL ಸಾರಾಯಿ ಅಂಗಡಿಯನ್ನು ಚಾಲು ಮಾಡಿದ್ದಾರೆ. ಗ್ರಾಮದಲ್ಲಿ ಶಾಂತತೆ ಇಲ್ಲದಂತಾಗಿದೆ ಎಂದು ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದ ಮುಖಂಡರು ಇಂದು ಚಿಕ್ಕೋಡಿ ಉಪವಿಭಾಗದ ಅಬಕಾರಿ ಅಧಿಕಾರಿಗಳ ಕಚೇರಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಶಾಲೆ ಹುಡುಗರಿಗಾಗಲಿ ಹೆಣ್ಮಕ್ಳಿಗಾಗಲಿ ಆರ್ಥಿಕ ಪರಿಸ್ಥಿತಿಯಿಂದ ಗ್ರಾಮೀಣ ಏರಿಯಾ ಐತಿ ನಮ್ಮದ. ಹೀಗಾಗಿ ತೊಂದರೆ ಭಾಳ ಆಗತೈತ್ರಿ. ಅದ್ರ ಸಲುವಾಗಿ ದಯವಿಟ್ಟು ನಮ್ಮ ಏರಿಯಾದಾಗ ಸ್ವಲ್ಪ ಬಂದ್ ಮಾಡಿ. ಇದು ಎಂತ ಇದು MSL ಅಂಗಡಿ, ಗೌರ್ಮೆಂಟ್ ಅಂಗಡಿ ಇದು. ಅವ್ರು MSL MD ಅವ್ರ ಜೊತೆ ಒಂದ್ಸಲಿ ಮಾತಾಡಿ ಅವ್ರಿಗೆ ಅದು ವಾಪಸ್ ತಗೊಳಕ್ ಹೇಳ್ತಾರೆ. ವಾಪಸ್ ತಗೊಂಡ್ರು ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಶಾಲಿ ಹುಡುಗರಿಗೆ ತೊಂದ್ರೆ ಭಾಳ ಆಗತೈತ್ರಿ. ಮತ್ತೆ ಟ್ರಾಫಿಕ್ ಭಾಳ ಐತ್ರಿ, ಡೌನಲ್ಲಿ ಐತ್ರಿ. ಅಲ್ಲಿ ಬಸ್ ಸ್ಪೀಡ್ ಭಾಳ ಹೋಗ್ತಾವ್ರಿ ಗಾಡಿ. ಅದು ಅಡ್ಡಾಡಕ ಮಾಡಕ್ಕೆ ಇಲ್ಲಿ ಭಾಳ ತೊಂದರೆ ಆಗುತ್ತೆ. MSL MD ಅವ್ರ ಹತ್ರ ಒಂದ್ಸಲಿ ಮಾತಾಡ್ಬಿಟ್ಟು ಅವ್ರಿಗೆ ಅದು ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ನಮ್ಮ ಕಡೆಯಿಂದ ಏನಿಲ್ಲ ರೀ, ಅವ್ರು MSL MD ಅವ್ರು ಮನಸ್ಸು ಮಾಡಿದ್ರು ಅಂತ ಆಗುತ್ತೆ. ಅದು ಮಾಡಿ ಅಕ್ಸೆಂಟ್ ಆದ್ರು ಮಾತು ಗಾಡಿ ಹಾಸ್ತಿದ್ರು ಮೋಟರ್ಗಳು ಕೇಬಲ್ಗಳು 4-5 ಮೋಟರ್ ಮಳೆಗಾಲ ಒಂದಿಲ್ರಿ, ನೀರಿನ ತೊಂದರೆ ಆಗಿದ್ರಿ. ಸನಿಯಾಗ ಕುಡ್ತಾನೆ ಹೆಚ್ಚಾಗತೈತ್ರಿ. ಡೈಲಿ ಕೂಡ ಬರತ್ತಾರ ನಮ್ಮ ಮನ್ಯಾಗ. MD ಅವ್ರ ಹತ್ರ ಮಾತಾಡ್ಬಿಟ್ಟು ಅವರಿಗೆ ವಾಪಸ್ ತಗೊಳ್ಳೋದಕ್ಕೆ ಹೇಳಿದ್ವಿ. ಅವ್ರ ಹತ್ರ ಸ್ವಲ್ಪ ಮಾತಾಡಿ ಶೀಘ್ರದಲ್ಲಿ ಅದನ್ನ ಕ್ರಮ ತಗೋರು. ಉದಯ್ ಹುಸ್ಮನಿಗೆ MM ನ್ಯೂಸ್ ಚಿಕ್ಕೋಡಿ. जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। आराधना मारुति गली बेलगाम। मन भाए
ಜನ